ನೀನ್ ಅವ್ನು ಹುಡ್ತದ ಮುಖ ನೋಡ್ನಿಲ್ವಾ? ನೋಡಿದ್ದೀರಿ. ಒಂದ್ ಮೆಟ್ರಿಯಂ ಸಾಯಿಸ್ಬೇಕಂತಾನೆ. ಹಂಗೆ ಅನ್ಕೊಂಡೆ, ಅವ್ರಷ್ಟೇ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟೆ. ಓ ಹೌದಾ? ಇದೇನಿದು? ಎಲ್ಲಿದೆ ಟಿವಿ? ಅದು ಅಪ್ಪ ಫೋಟೋ ಫ್ರೇಮ್ ಕಣಪ್ಪ, ಫೋಟೋ ಫ್ರೇಮ್. ಫೋಟೋ ಫ್ರೇಮ್ ಅಂತ ಫೋಟೋನೇ ಇಲ್ಲ. ಅದು ನಿನ್ ಮೂಗು ಫೋಟೋದಲ್ಲಿ ಅಳ್ಸೋಗಿತ್ತು, ಮರ್ಯಕ್ ಕಳ್ಸಿ ಅವ್ನಿಗೆ ಮರ್ಯಕ್ಕೆ. ಫೋಟೋ ಇಲ್ದೆ ಒಂದ್ಮೇಲೆ ಫ್ರೇಮ್ ಇಟ್ಕೋಬಾರ್ದು ಕಣೋ. ಮನೆಗೆ ದೊಡ್ಡ ಅಪಸಗುನ ಇದ್ದಂಗೆ. ಅದಕ್ಕೆ ಇತ್ತು ನನ್ ಮಗ 1.5 ಲಕ್ಷ ರೂಪಾಯಿ ಟಿವಿ ಹೊಡೆದು ಹಾಕ್ಬಿಟ್ನಲ್ಲ ಮೇಡಮ್. ಹೋದ್ರೇನು ಟ್ರಂಕಲ್ ಕೋಟಿ ಇದೆ, ಕೋಟಿ ಅಪ್ಪ. ಟೈಮ್ ಎಷ್ಟು? ಅಯ್ಯೋ 3:30 ಆಯ್ತಪ್ಪ. ಅಯ್ಯೋ ಲೇಟ್ ಆಗ್ಬಿಡ್ತದೆ, ನಮ್ ಪಿಕ್ಚರ್ಗೆ ಹೋಗ್ಬೇಕು. ಯಾವ ಪಿಕ್ಚರ್ ಬರ್ತಾ ಇದ್ದೀವಿ? ಸಿಲ್ಕ್ ಸ್ಮಿತಾ. ಕೈ ಮಿಲ್ಪಿಟ್ಟು ಎಷ್ಟು ವರ್ಷ ಆಗಿದೆ, ಇವಾಗ ಹೋಗ್ತಾನಂತ. ಸಿಲ್ಕ್ ಸ್ಮಿತಾ ಸತ್ತೋದ್ಲು ಅಂತ ಹೇಳ್ತಾ ಇದ್ದೀರಿ. ಸಿಲ್ಕ್ ಅಯ್ಯೋ ಇಲ್ಲೇ ಒಳ್ಟೂರ್ಗೆ ಹೋಗೋಳ್ಕನಪ್ಪ. ನನ್ ನಂಬಿಕೆ ಇಲ್ಲ, ಫೋನ್ ಮಾಡು. ಫೋನ್ ಕೊಡ್ತೀನಿ ತಡಿ. ಅಲ್ಲ 1 ನಿಮಿಷ ಕೊಟ್ಟೆ ಮಾತಾಡಿ. ತಗೋ. ಹಲೋ ಅಲೋ, ಸಿಲ್ಕ್ ಸ್ಮಿತರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮ್ ದೊಡ್ಡ ಅಭಿಮಾನಿ. ತುಂಬಾ ಥ್ಯಾಂಕ್ಸ್. ನೀವು ಹೀರೋಯಿನ್ ತಾನೆ? ಹೀರೋಯಿನ್? ಹಾ ಹೀರೋಯಿನ್ ತಾನೆ ನೀವು? ಯಾರಿಗ್ ಫೋನ್ ಮಾಡಿದ್ಯಾ? ಸಿಲ್ಕ್ ಸ್ಮಿತಾ. ಏಯ್, ನಾನ್ ಸುಸ್ಮಿತಾ ಕಣೋ, ಕಿಚ್ಚಿಗೆಲಿಗೆಲೆ. ಸಿಲ್ಕ್ ಸ್ಮಿತಾ ಮಾಡೋಣ, ಸುಸ್ಮಿತಾ ಮಾಡಿದ್ಯಾ? ಅದು ಒಂದ್ ನಂಬರ್ ಚೂರ್ ಎಕ್ಸ್ಚೇಂಜ್ ಆಗಿರ್ಬೋದಪ್ಪ. ಹೌದೌದು. ಹಲೋ, ನಾನ್ ನಿಮ್ಮ ಅಭಿಮಾನಿ ಅಲ್ಲ. ಇಡಿ ಫೋನ್ ಇಡಿ. ಹಲೋ, ಏನಾರು ಮ್ಯಾನೇಜ್ ಮಾಡು. ಮಗ ತಗಲ 10 ರೂಪಾಯಿ. ಯಾಕಪ್ಪ ಮೊಸರು ಗಿಸ್ರು ತರ್ಬೇಕಾ? 5 ಕೆಜಿ ಅಕ್ಕಿ ತಗೋ. 10 ಕೆಜಿ ಅಕ್ಕಿ, 5 ಕೆಜಿ ಸಕ್ಕರೆ ತಗೋ. ಮಿಕ್ಕುದ್ಗೆ ನನಗ್ ಬಟ್ಟೆ ತಕೊಂಡಿ ಚೈನ್ ತಗೋಬ. 10 ರೂಪಾಯಿ ಒಂದು ಕರೆಕ್ಟ್ ಆಗಿ ಒಂದು ಚಾಕ್ಲೇಟ್ ಬರಕಿಲ್ಲ, ನಿಮ್ಗೆ ಚೇಂಜ್ ಬೇರೆ ತಂದು ಕೊಡ್ಬೇಕತ್ತೆ. ಏನ್ ಮಾತಾಡ್ತಾ ಇದ್ದಿಲ್ಲ ನೀನು? ಅದು ಹೋಗ್ ತಗೋಬರೋಗು. ಆಯ್ತಪ್ಪ, 10 ರೂಪಾಯಿಗೆ ನೀನ್ ಹೇಳಿದ ಸಾಮಾನೆಲ್ಲ ತಗೋಬತ್ತೀನಿ. ಹೋದ ಏನಿವಾಗ? ಅಲ್ಲ ಅದೇನ ಹಿಂಗಂದ್ರಲ್ಲ ಕೈಲಿ, ಏನು ಅಂದಿಲ್ಲಪ್ಪ. ಹಿಂಗಂದ್ರಲ್ಲ ಕೈಲಿ, ಏನು ಅಂದಿಲ್ಲಪ್ಪ. ಇದೇನಿಲ್ಲ ಹಿಂಗಂದ್ರಿ ಹಿಂಗೆ ಅಂದಿಲ್ಲ. ಅಪ್ಪ ಸಾಮಾನ್ ತಗೊಬಂದೆ, ಸಾಮಾನ್ ತಗೋ. ನೀನ್ ಹೇಳ್ದವೆಲ್ಲ ಇಲ್ಲೇ ಇದೆ. ಈಗ ನಂಬಿಕೆ ಬತ್ತು. ಅಪ್ಪ ಏನಪ್ಪ? ನೋಡಿ ಎಲ್ಗೊಂದ್ ಸೈನ್ ಹಾಕಪ್ಪ. ಇದೇನ ಮಗ ಉಲ್ಟಾ ಪಲ್ಟಾ ಪ್ರಿಂಟ್ ಹಾಕವ್ರೆ? ನೀನ್ ಅಮ್ಮಾಯ ಕಾಲ ಅಡ್ಡ ಅಮ್ಮ ಅಕ್ಕ. ಉಲ್ಟಾ ಹಿಡ್ಕೊಂಡು ಉಲ್ಟಾ ಪ್ರಿಂಟ್ ಆಗದೆ ಅಂತ ಹೇಳ್ತಾನಲ್ಲ, ತಿರುಗಿಸ್ಕೊಂಡ್ ಹಿಡ್ಕೊ. ಕೊಡಪ್ಪ ಪೆನ್ನ ತಗೋ. ಇದೇನಪ್ಪ ಬರಿತಾನೆ ಇಲ್ಲ? ಕ್ಯಾಪ್ ತೆಗಿಯಪ್ಪ, ಬರೀತದೆ. ಏನಾಯ್ತಪ್ಪ? ಕಡಿತಾ ಇದೆ. ಬರಿ. ಏನು ಕಡಿತಿತ್ತು, ನಾನೇ ಕೆರ್ತೀನಿ. ಬರ್ರಿ. ನಾನು ಕಡಿತಿತ್ತು ಕಾಲಲ್ಲ, ಮತ್ತೆ ತಲೆ. ಇಲ್ಲಿ 2023 ಜನವರಿ 21 ಬರ್ತದೆ. ಅದು ಮುಂದಕ್ಕೆ ಹಿಂಗೆ ಪತ್ರ ಇರುತ್ತೆ ಅಂತ ನಾನು ಪ್ರಿಂಟ್ ಮಾಡ್ಸ್ಕೊಂಡ್ ಬಂದಿನಪ್ಪ. ಅಲ್ಲ ಮಗ, ಇವತ್ ಬದುಕಿದ್ರೆ ನಾಳೆ ಇರ್ತೀನೋ ಇಲ್ವ ನಂಬಿಕೆನೇ ಇಲ್ಲ. ಇದು ವೇಸ್ಟ್ ಅಲ್ವಲ್ಲ? ಅದಕ್ಕೆ
ಆಸ್ತಿ ಪತ್ರ ನೇರ್ದಾಕ್ಬಿಟ್ಟಲ್ಲಪ್ಪ ನಿಮ್ಮ ಬಾಯಿ ಮುಣಾಕೋರೆ. ಆಸ್ತಿ ಆಸ್ತಿ ಅಂತ ಯಾಕೆ ಇದ್ ಮಾಡಿಲ್ಲ? ನಿನ್ಗೋಸ್ಕರ ಆಸ್ತಿ ಎಲ್ಲ ಸಂಪಾದನೆ ಮಾಡಿ ಆ ಟ್ರಂಕ್ ಅಲ್ಲಿ ಇಟ್ಟಿಲ್ಲ. ನಾನ್ ಸಾಯ್ಬೇಕಾದ್ರೆ ಒದ್ಗಂದ ಕುದಿದೊಳ್ ಮಾಡಿಕೊಂಡೆ ಮನಿಕಂದನ ಎಲ್ಲ ನಿನ್ಗೆ ಆಗಲ್ಲ. ಅಂದ್ರೆ ಈ ಟ್ರಂಕಲ್ಲಿರೋ ಆಸ್ತಿ ಎಲ್ಲ ನನ್ಗೇನಾ? ನಮಸ್ತೆ ಸರ್, ನನ್ನ ಹೆಸರು ಒಬ್ಬ ಅಂತ. ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ಅಂತ ಇತ್ತು, ಅದಕ್ಕೆ ಅದನ್ನೇ ಹಾಕೊಂಡಿದ್ದೀನಿ. ಅಲೋ ಅಪ್ಪ ಅಪ್ಪ, ಯಾರು ನೀವು? ದೊರೆ ಅವ್ರು ಬೇಕಾಗಿತ್ತು. ಅಯ್ಯೋ ದೊರೆಯವ್ರು ಇಲ್ಲಿ ಬಾಯಲ್ಲಿ ನೊರೆ ಬರೋ ತರ ಬಿದ್ದವ್ರು ನೋಡಿ. ಅದು ಏನಂದ್ರೆ 1985ರಲ್ಲಿ ನಮ್ಮ ಆಶ್ರಮಕ್ಕೆ ವಾಶ್ರೂಮ್ ಕಟ್ಟಿಸ್ಕೊಡ್ತೀನಿ, 50 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿದ್ರು. 50 ಲಕ್ಷ ರೂಪಾಯಿ ವಾಶ್ರೂಮ್ಗೆ? ಯಾವನಾರ 50 ಲಕ್ಷ ಕೊಡ್ತಾನೆ ರೀ ವಾಶ್ರೂಮ್ಗೆ? ಅದು ಅಂತಿಂತ ವಾಶ್ರೂಮ್ ಅಲ್ಲ, ಮತ್ತೆ ನೀವ್ ಎಲ್ಲಿದ್ರು ವಾಶ್ರೂಮ್ ಅಂತ ಕರೆದ್ರೆ ಸಾಕು, ಅದೇ ಬಂದ್ಬಿಡುತ್ತೆ. ಬರೀ ಅಷ್ಟೇ ಅಲ್ಲ, ನೀವು ಒಳಗ್ ಹೋದ್ರೆ ಸಾಕು, ಅದೇ ತೊಳೆದು ನೀರ್ ಹಾಕಿ ಕಳಿಸ್ಬಿಡುತ್ತೆ. ಈ ವಿಷಯನ ನಾವಿಬ್ರು 1985ರಲ್ಲಿ ಅವ್ರು ಕೋಮಾಕ್ ಹೋಗಿದ್ರಲ್ಲ, ನಾನು ಅದೇ ಟೈಮ್ಗೆ ಕೋಮಾಕ್ ಹೋಗಿದ್ದೆ, ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಏಯ್, ಯಾವ ದುಡ್ಡು ಕೊಡಕ್ಕಿಲ್ಲ, ಏನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಕತ್ತೋಗಲ್ಲ. ಕೊಟ್ ಕಳಿಸ್ಲ ಮಗ? ನನ್ನ ಹತ್ರ ಇಲ್ಲ ಕಣಪ್ಪ. ಇಲ್ಲ ಅಂದ್ರೆ ಟ್ರಂಕ್ ಎತ್ಕ ಹೋಗಪ್ಪ. ನಿಂತ್ಕೊಳ್ಳಿ, 50 ಲಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಟ್ರಂಕ್ ಕೊಡಕ್ಕಾಗತ್ತಾ? ನನ್ನ ಹತ್ರ ಕೊಡ್ತೀನಿ ಇರು. ಮತ್ ಕಾಸಿಲ್ಲ ಅಂದೆ? ಈ ಜೋಬಲ್ಲಿ ಇಲ್ಲ ಅಂದೆ, ಈ ಜೋಬಲ್ಲಿ ಇಲ್ಲ ಅನ್ನ ಕೊಡ್ತೀನಿ. ಬರ್ತೀನಿ ದೊರೆಗಳೇ. ನಡಿ ನಡಿಯಪ್ಪ. ಅಪ್ಪ 50 ಲಕ್ಷ ಕೊಟ್ಟಿನಿ, ನಾನು ಈಗ ಟ್ರಂಕ್ ಹೊಡೆದೇ ಹೊಡಿತೀನಿ. ಏನ್ ಮಾತಾಡ್ತಾ ಇದ್ದಿಲ್ಲ? ಏನು? ನೀನ್ ಮದ್ವೆ ಆದ್ಮೇಲೆ ಆಸ್ತಿ ನಿನಗ್ ಸೇರ್ಬೇಕು ಅಂತ ವಿಲ್ ಬರ್ದಿಟ್ಟಿದ್ದೀನಿ. ನನ್ ಮದ್ವೆ ಆಗಿಲ್ಲ ಕಣಲೆ. ಹಾಗಾದ್ರೆ ನಿನಗ್ ಸೇರಿಲ್ಲ ಕೊಡಲ್ಲ? ಯಾರು ಹೇಳ್ದವ್ರು? ನನ್ನ ಮದ್ವೆ ಆಗದೆ, ನನ್ನ ಹೆಂಡತಿ ಬಸ್ರಿ ತವ್ರ ಮನೆಗೆ ಹೋಗೋಳೆ. ನಾನ್ ನೋಡ್ಬೇಕು ಕರ್ಸು. ಏನ್ ಹೂ ಪಡ್ತಲಿ. ಹಲೋ ಹಲೋ, ಅಂದಂಗೆ ಡೈರೆಕ್ಷನ್ ಟೀಮ್ ಹತ್ರ ಹೋಗಿ ನನಗೆ ಡೈಲಾಗ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರಲ್ಲ. ಹೌದು. ಇಲ್ಲ 4 ಡೈಲಾಗ್ ಬಂದು ಹೇಳ್ತೀರಾ? ಬರ್ತೀನಿ. ಬಂದು ಹೇಳ್ಬೇಕು ಅಂದ್ರೆ ನೀವು ಹೊಟ್ಟೆ ಬರ್ಸ್ಕೋಬೇಕು. ಏನಂದ್ರೆ? ಅಂದ್ರೆ ಬಸ್ರಿಯಾಗಿ ಆಕ್ಟ್ ಮಾಡ್ಬೇಕು ಅಂದ್ರೆ. ಈಗ್ಲೇ ಬಂದೆ. ಓ ನಿಧಾನ. ಬಾ ಅಪ್ಪ ನೋಡಪ್ಪ, ಇವಳೆ ಅಮೃತ 9 ಸರಿ ಹೋರಾಟ ಮಾಡ್ದವ್ ಏನು ಮಾಡಕ್ಕಾಗ್ಲಿಲ್ಲ. ಹೋದ್ ವಾರ ಹೋರಾಟ ಮಾಡಿ ಗೆದ್ದಿ ಈ ಮಗುಗೆ ಅಪ್ಪ ಆಗ್ಬಿಟ್ಟಿವ್ನಿ. ಗೊತ್ತಾಯ್ತು ಬಿಡಪ್ಪ. ಸರಿ ಈಗ ನೋಡ್ದ, ಸರಿ ಟ್ರಂಕ್ ಹೊಡಿತೀನಿ ಈಗ. ಏನ್ ಮಾತಾಡ್ತಾ ಇದ್ದಿಲ್ಲ ಮಗ? ಮಗ ಹುಟ್ಮೇಲೆ ಆಸ್ತಿ ಸೇರ್ಬೇಕು ಅಂತ ವಿಲ್ ಬರ್ದಿಟ್ಟಿದ್ದೀನಿ. ಅಷ್ಟ ತಾನೇ? ಮಗ ಹುಟ್ಟಿದ್ಮೇಲೆ ನನ್ಗೆ ಆಸ್ತಿ ಸೇರುತ್ತೆ. ಹೌದು. ಅಪ್ಪ ಮಗು ಅಂದಲ್ಲ ನೋಡು, ಮಗ ಹುಡ್ತು. ನಡಿ ಆಸ್ತಿ ಟ್ರಂಕ್ ಓಪನ್ ಮಾಡಿದ. ಏನ್ ಮಾತಾಡ್ತಾ ಇದ್ದಿಲ್ಲ ಮಗ? ಇಲ್ಲಿ ಏನೋ ನಿಂತು. ಈ ಮಗ SLC ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ. ಎಷ್ಟು ಬಿಲ್ ಬರ್ತಿದ್ದೋ? SLC ಆಗಿರ್ಬೇಕಾ? ಹೌದು. ತಾನೆ ಕೊಡು, ಓದಿಸ್ಬಾರ್ದ? ನೋಡಿ ಆಲೆ ಸೆಕೆಂಡ್ ಪಿಯೂನೇ ಓದ್ಬಿಟ್ಟ ನಿನ್ನ ಮಗ. ಈಗ ಹೋಗಿ ನಾನು ಅದನ್ನು ಹೊಡಿಬೋದಲ್ವಾ? ಏನ್ ಮಾತಾಡ್ತಾ ಇದ್ದಿಲ್ಲ? ನನ್ ಮಗನ ನಿಂತು. ಇವಂಗೆ ಮದ್ವೆ ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ. ಮದ್ವೆ ಆದ್ಮೇಲೆ ನನ್ಗೂ ಸುಸ್ತು. ಎಷ್ಟು ಕಿಟ್ಟಲ್ಲಿದೆ? ಯಾವ್ದು ಇಲ್ಲ ಕಣ. ಮತ್ ಪಾಯ್ತ್ರಲ್ಲ ಎಂಟ್ರಿ ಕೊಡಿಸ್ತೀನಿ. ನೀವಿಬ್ರು ಗಂಡ ಹೆಂಡ್ತಿ ಆಗೋದ್ರಿ. ಅಪ್ಪ ಇವರು ಮದ್ವೆ ಆದ್ರಪ್ಪ. ನೋಡಪ್ಪ, ಒಂದ್ ಮದ್ವೆ ಆದ ನನ್ ಮೊಮ್ಮಗ. ಒಳ್ಳೆ ಜೋಡಿ ನೋಡಿತಾನೆ. ನಡಿ ಟಂಕ್ ಓಪನ್ ಮಾಡಿ. ಮಾತಾಡ್ತಾ ಇದ್ದಿಲ್ಲ ನನ್ ಮಗ್ನೆ. ಇನ್ನೇನು ಅವ್ರಿಗೆ ಮಗು ಹುಟ್ಟಿದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ ಕಣ. ಮಗು ಹುಡ್ಬೇಕಾ? ಅಷ್ಟೇ ತಾನೆ? ಬರಲಿ, ಮಗು ಮಾಡ್ಕೊ ಬರೋದ. ಹಿಡ್ಕೊ ನಿನ್ ಮಗುನ ತಗನೇರಿ. ನನ್ಗೂ ಅಂತ ಅಪ್ಪ ಇವಳಿಗೂ ಮಗು ಆಗೋಯ್ತು ಕಣಪ್ಪ. ನೋಡ್ದ, ಈಗ ಹೋಗಿ ಟ್ರಂಕ್ ಓಪನ್ ಮಾಡ್ತೀನಿ. ಏನ್ ಮಾತಾಡ್ತಾ ಇದ್ದಿಲ್ಲ?
ಮಾಡ್ಬಿಟ್ಟು ಆಯ್ತಾ ಇದ್ದೆ. ನೆರ್ಳಿಗ್ ತಂದು ಕೊಡೋಣ. ತೀರ್ಥಲ್ಲಿ ಬಾಂಬ್ ತೊಡೆದ್ಬಿಟ್ಟೆ ನಿಜವತ್ತೆ ಹಾಕ್ಬಿಟ್ಟು. ಏನ್ರು ಇದೆ ಮಗ ಸಾಕಾಯ್ತದ ಆಸ್ತಿ ಪತ್ರ ಮಾಡಿದ್ರೆ ಮಳೆ ನೀರ್ ಬಂದು ಎಲ್ಲ ಕೂಟಿ ಹಿಡಿತದೆ ಅಂದ್ಬಿಟ್ಟೆ ಎಲ್ಲಾನು ಕ್ಯಾಶ್ ಮಾಡಿ ಇಟ್ಟಿದ್ದೀನಿ. ಅಯ್ಯೋ ಕಿತ್ತೋ ನನ್ ಮಗ್ನೆ, ನೀನ್ ಕ್ಯಾಶ್ ಮಾಡಿಟ್ಟಿದಿ, ಆದ್ರೆ ಅವ್ರ ಈ ನೋಟ ಬ್ಯಾನ್ ಮಾಡಿಟ್ಟವ್ರ ಕರಪ್ಪ, ಬ್ಯಾನ್ ಮಾಡಿಟ್ಟವ್ರ ಕರಪ್ಪ. ತಡಿ 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 ಸತ್ತೋಯ್ತೀನಿ. ನಿಜವಾಗ್ಲು ನಮ್ಮ ಪ್ರಪಂಚಕ್ಕೆ ಈ ತರ ಒಬ್ರು ತಂದೆ ಬೇಕು ಸಾರ್. ಯಾರು ನಾನೇ, ಯಾರು? ಅದೇ ನಾನು. ಓ ಸರೋಜಾ, ಓ ಸರೋಜಾ. ಈಗ ಶರ್ಟ್ ಹಾಕ ಬಂದಿದ್ದೆ. ಹೌದಾ? ಎಲ್ಲ ಮನೆಲ್ಲ ಇಟ್ಟು ಬಂದಿದ್ದೀನಿ, ಆಮೇಲೆ ಹೇಳ್ತೀನಿ. ಅಲ್ಲಿ ಶ್ರುತಿ ಮೇಡಮ್ ಇದಾರಲ್ಲ, ಅವ್ರನ್ನ ಕಮೆಂಟ್ಸ್ ಕೇಳು. ಶ್ರುತಿ ಮೇಡಮ್, ಇದು ನಾವು ಮಾಡುದಲ್ಲ ಅದ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳಿ. ಚಂದ್ರಪ್ರಭಾ, ನಿಜಕ್ಕೂನು ನಿನಗೆ ಯಾರು ಯಾರು ಅಂತ ಗೊತ್ತಾಗ್ತಾ ಇಲ್ಲಲ್ವಾ? ಅಲ್ಲಿ ಗೊಬ್ರನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ನಮ್ ಪಾಂಡೆ ನೋಡಿದ್ರೆ ಏನಂತ ಇದೆ? ಸರೋಜಾ ಅಂತ ಇದೆಯಲ್ವಾ? ಹೌದು ಮೇಡಮ್. ಪಾಂಡೆ ಒಂದ್ ಸ್ವಲ್ಪ ಹಂಗೆ ಮುಂದಕ್ ಬಾ, ಅಥವಾ ಹಿಂದಕ್ ಹೋಗು. ಅಲ್ಲಿ ಪಕ್ಕದಲ್ಲಿರೋದು ಯಾರು? ಅವರು ನಮ್ಮ ಹುಡ್ಗಿ.